ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ. ಶಿಕ್ಷಕರ ನೇಮಕಾತಿ ಪರೀಕ್ಷೆ ತರಬೇತಿಗೆ ಸೂಚನೆ. ಕಂಪ್ಲೀಟ್ ಆಗಿರೋ ಮಾಹಿತಿ ನೋಡಿ. ಚಾನಲ್ಗೆ ಹೊಸಬರಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಬೆಂಗಳೂರು ಕೆಲವೇ ತಿಂಗಳಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಶಿಕ್ಷಕರ ನೇಮಕಾತಿ ಆದೇಶ ಹೊರಡಿಸಲಿರುವ ಹಿನ್ನೆಲೆಯಲ್ಲಿ BEd ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ತರಬೇತಿ ನೀಡುವಂತೆ ಉನ್ನತ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ. ನೋಡಿ, ಕೆಲವೇ ತಿಂಗಳಲ್ಲಿ 2ರಿಂದ 3 ತಿಂಗಳು, ಆಲ್ಮೋಸ್ಟ್ ಆಲು ಜನವರಿ ಫೆಬ್ರವರಿಗೆ ಒಂದು ನೋಟಿಫಿಕೇಷನ್ ಆಗುವ ಸಾಧ್ಯತೆಗಳಿವೆ ಶಿಕ್ಷಕರ ನೇಮಕಾತಿಗೆ. ಯಾಕಂದರೆ ಈಗ ಡಿಸೆಂಬರ್ 7ನೇ ತಾರೀಕು ಏನಿದೆ ಒಂದು TET ಎಕ್ಸಾಮು, ಇದರಲ್ಲಿ ಎಲಿಜಿಬಲ್ ಲಿಸ್ಟು, ಫೈನಲಿಸ್ಟು ಅದೆಲ್ಲ ಬಿಡೋದಕ್ಕೆ ಸುಮಾರು 1 ತಿಂಗಳಾಗುತ್ತೆ. ಸೊ 1 ತಿಂಗಳಂದರೆ ಜನವರಿ ಫಸ್ಟ್ ವೀಕ್ವರೆಗೂ ಹೋಗುತ್ತೆ. ಆಗ KATಯಲ್ಲಿ ಕೂಡ ಒಂದು ಕೇಸ್ ಇದೆ, ಆ ಒಂದು ಕೇಸು ಕೂಡ ಅಷ್ಟರೊಳಗೆ ಮುಗಿಯುತ್ತೆ. ಆಲ್ಮೋಸ್ಟ್ ಆಲು ಫೆಬ್ರವರಿ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಈ ಒಂದು CETಯ ಕಾಲ್ಫಾರ್ಮ್ ಆಗುವ ಸಾಧ್ಯತೆಗಳು ಇವೆ ಅಂತ ಹೇಳ್ಬೋದು. ಸೊ ಆಮೇಲೆ ಅದಾದಂಥ ನೋಡಿ, BEd ಪದವೀಧರರು CETಯಲ್ಲಿ ಉತ್ತೀರ್ಣರಾಗಲು ಅನುವಾಗುವಂತೆ ತಮ್ಮ ವ್ಯಾಪ್ತಿಯ ಅನುದಾನಿತ BEd ಪದವಿ ಕಾಲೇಜುಗಳಲ್ಲಿ ತರಬೇತಿ ಕಾರ್ಯಕ್ರಮವನ್ನು ತುರ್ತಾಗಿ ಹಮ್ಮಿಕೊಳ್ಳಲು ಕ್ರಮ ವಹಿಸುವಂತೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಗೆ ಸೂಚನೆ ನೀಡಲು ಈ ಮೂಲಕ ಆದೇಶಿಸಲಾಗಿದೆ ಎಂದು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಆಯುಕ್ತೆ ಮಂಜುಶ್ರೀ ಅವರು ತಿಳಿಸಿದ್ದಾರೆ. ಅಂದರೆ BEd ಏನು ಕಲಿತಾ ಇದ್ದಾರೆ ಈಗ, ಅಥವಾ BEd ಕಲಿತ ನಂತರ ಅವರಿಗೆ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಫ್ರೀಯಾಗಿ ಪದವಿ ಕಾಲೇಜುಗಳಲ್ಲಿ ಅಂತೇಳಿ ಈ ಒಂದು ಮಾಹಿತಿ ಇದೆ ಫ್ರೆಂಡ್ಸ್. ಆಮೇಲೆ ಈ ವರ್ಷ ಪತ್ರಿಕೆ 1 ಮತ್ತು ಪತ್ರಿಕೆ 2 TETಗೆ 3.35 ಲಕ್ಷ ಅಂದರೆ 3,35,000 ಜನ 3,35,000 ಜನ ಏನು ಅಪ್ಲಿಕೇಶನನ್ನು ಹಾಕಿದ್ದಾರೆ. ಸೊ ಈಗಾಗಲೇ TET ಅರ್ಹತೆ ಪಡೆದಿರುವ ಸುಮಾರು 1.5 ಲಕ್ಷ ಅಭ್ಯರ್ಥಿಗಳು ಶಿಕ್ಷಕರ ನೇಮಕಾತಿಯನ್ನು ಎದುರು ನೋಡುವಂತಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಇದರಲ್ಲಿ ಸ್ವಲ್ಪ ರಿಪಿಟೇಷನ್ ಕೂಡ ಆಗುತ್ತೆ. ಸ್ಕೋರನ್ನು ಚೆನ್ನಾಗಿ ಮಾಡೋದ್ರಿಂದ ರ್ಯಾಂಕಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ. ಸೊ ರಿಪಿಟೇಷನ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಇದೆಲ್ಲ ಹೇಳಿದ್ರೆ 2 ಲಕ್ಷ ಒಂದು ಐ ಥಿಂಕ್ 50,000 ಒಂದು ಹೊಸ ಕ್ಯಾಂಡಿಡೇಟ್ಗಳು, ಹೊಸ ಅಪ್ಲಿಕೇಶನ್ಗಳು ಇರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲಲ್ಲಿ ಎಲ್ಲ ಒಂದು ಶಿಕ್ಷಕರ ಸಂಬಂಧಿಸಿದಂತೆ TET ಆಗಿರ್ಬೋದು ಅಥವಾ CTET ಆಗಿರ್ಬೋದು, ಆಮೇಲೆ CETಗೆ ಸಂಬಂಧಿಸಿದಂತೆ, ಆಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ಸ್, ಆಮೇಲೆ GPT ಟೀಚರ್ಸ್, ಆಮೇಲೆ ಹೈಸ್ಕೂಲ್ ಟೀಚರ್ಸ್, ಕಾಲೇಜ್ ಲೆಕ್ಚರ್ ಟೀಚರ್ಸ್ಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಹಾಲ್ ಟಿಕೆಟ್ ಹಿಡ್ಕೊಂಡು ಎಕ್ಸಾಮು, ಸಿಲೆಬಸ್ಸು ಎಲ್ಲವನ್ನು ನಾವು ಈ ಒಂದು ಚಾನಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವೇಷನು, 4 ಆಪ್ಷನ್ಗಳ ವಿವರಣೆ, ಕಂಪ್ಲೀಟ್ ಆಗಿರೋ ಮಾಹಿತಿನ ಈ ಚಾನಲ್ನ ಕೊಡ್ತೀವಿ ನಾವು. ಚಾನಲ್ಗೆ ಹೊಸಬರಾಗಿ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಎಲ್ರಿಗೂ.